ನಿನ್ನೆಲ್ಲ ಮಾನ್ಯ ನೈಟ್ ಸರ್ ಅವರು 1:30-2 ಸುಮಾರು ಫೋನ್ ಮಾಡಿದ್ರು ಸರ್. ಹುಡುಗಿ ತಾಯಿಯವ್ರಿಗೆ ಫೋನ್ ಹತ್ತಿಲ್ಲ, ಬಾಜು ಮನೆಯವ್ರಿಗೆ ಫೋನ್ ಮಾಡಿದ್ರು ಸರ್. ಫೋನ್ ಮಾಡಿ ಇಲ್ಲ ಆಕೆಗೆ ಆರಾಮಿಲ್ಲ, ಸ್ವಲ್ಪ ಅರ್ಜೆಂಟಾಗಿ ಅವ್ರ ತಾಯಿನ ಮತ್ತು ಗಂಡನ ಕರ್ಕೊಂಡು ಬೈಲೊಂಗೆ ಬರ್ರಿ ಅಂತ ಹೇಳಿದ್ರು ಸರ್. ಅವರು ಏನಾಗಿತ್ತು ಆಮೇಲೆ ಸಡನ್ನಾಗಿ ಅಂತ ಹೇಳಿ ಮಸಾಜ್ ಪಾಪ ಅಳಾಕತ್ತಾರೆ, ಓಣಿ ಆಗೋದು ಎಲ್ಲ ಎಬ್ಸಿರಿ ನಾವು ಅಲ್ಲೇ ಬಹುಜನ ಬಾಜುಕದವ್ರಿ. ಹಿಂಗಾಯ್ತು ಯಾಕೆ ಏನಾಗೈತಿ, ಇಲ್ಲ ಬೈಲೊಂಗೆ ಕರ್ಕೊಂಬಂದಿದ್ದು, ಈಗ ಸಡನ್ನಾಗಿ ವಾಪಸ್ ನಾವು ಮತ್ತೆ ಮನೆಗೆ ಕರ್ಕೊಂಬಂದು ಇಲ್ಲೇ ಮನೆಗೆ ಬರ್ರಿ, ಯಾಕೋ ಏನಾಗೈತಿ, ಏನಿಲ್ಲ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಐತಿ. ಹಾರ್ಟ್ ಅಟ್ಯಾಕ್ ಹೆಂಗೈತಿ, ಆಕಿನೂ 21 ವರ್ಷ ಆಕಿ, ಹಾರ್ಟ್ ಅಟ್ಯಾಕ್ ಹೆಂಗೈತಿ, ಹಾರ್ಟ್ ಅಟ್ಯಾಕ್ ಆಗ್ಬಿಡಲ್ಲ ನಾಲ್ಕವ್ರು. ಇಲ್ಲ ಮಕ್ಕೊಂದಲ್ಲೇ ಆಕೆ ಹಾರ್ಟ್ ಅಟ್ಯಾಕ್ ಐತಿ, ನೀವು ಇಲ್ಲೇ ಬರ್ರಿ ಹೇಳ್ತೀವಿ ಅಂತ. ಇಲ್ಲ ತಾಯಿನ ಮತ್ತು ತಂದೆನ ಅವ್ರನ್ನ ಕಳಿಸ್ಕೊಡ್ರಿ ಅರ್ಜೆಂಟಾಗೆ, ನಾವು ಅರ್ಜೆಂಟ್ ಲಘುನ ರಾತ್ರಿ ಮುಗಿಸ್ಬೇಕು, ಲೇಟ್ ಆಕೈತಿ ಅಂದ್ರೆ ನಾವು ಅದ್ರ ಪ್ರಕಾರ ಏನಂದೇವು, ತಾಯಿ ಬೇಡ ಸ್ವಲ್ಪ ವಿಚಾರ ಮಾಡೋಣ, ಅಷ್ಟು ಹೋಗ್ಬೇಡ್ರಿ, ಸ್ವಲ್ಪ ವೇಟ್ ಮಾಡಿರಿ ಅಂತೇಳಿ. ಅದು ಸ್ವಲ್ಪ ನೈಟ್ ಗಾಡಿ ಸ್ವಲ್ಪ ಅನುಕೂಲ ಹೋಗೋಕ್ಕಾಗಿಲ್ಲ, ಬೆಳಗ್ಗೆ 5:30 ಸುಮಾರು ಹಾರವ್ರಿ. ಅದ್ರ ಜೊತೆಗೆ ನಾವು ಹೋದ್ವಿ ವಿಕೆಟ ಬೈಕ್ ತೊಗೊಂಡು ಹೋಗೋಣ. ಅವ್ರು ಹೋದ್ಕೊಳ್ಳಿ ಸಂಬಂಧಿಕರು ಎಲ್ಲರೂ ಇಲ್ಲ ಹಾರ್ಟ್ ಅಟ್ಯಾಕ್ ಆಗೈತಿ, ಲಘು ಬರ್ರಿ, ಲೇಟ್ ಮಾಡಿಬಿಡ್ರಿ, ಲೇಟ್ ಆಕೈತಿ ಅಂತ ನಮ್ಮೆಲ್ಲ ಕೇಳ್ರಿ. ಹಾರ್ಟ್ ಅಟ್ಯಾಕ್ ನಾವು ಎಲ್ಲಿದ್ದಾಳೆ ಆಕಿ, ಹೋದಿವ್ ಆಕಿ ಬೆಡ್ರೂಮಿಗೆ ಹ್ಯಾಂಗೆ ಮಕ್ಕೊಂಡು ಚಿತ್ ಮಕ್ಕೊಂಡಿಲ್ರಿ. ಎಲ್ಲ ನೋಡ್ತೀವಿ, ಎಲ್ಲ ಕುತ್ತಿಗೆವಾಗೆಲ್ಲ ಹಗ್ಗ ಹಾಕಿ ಜಗ್ಗಿ ಗಂಟ್ಲೆಲ್ಲ ಬಾವು ಬಂದು ಹೊಟ್ಟೆ ಉಬ್ಬಿ ಸಿಕ್ಕಾಪಟ್ಟಾಗೈತಿ. ಮತ್ತೇನು ರೀ ಹಾರ್ಟ್ ಅಟ್ಯಾಕ್ ಆಗೈತಿ ರೀ, ಗಂಟ್ಲು ಬಾರ್ತಲ್ಲ ಹೆಂಗೈತಿ, ಇಲ್ಲ ಅದು ಸುಮ್ಮ ಆಕೆ ಹಾಕೊಂಡು ಶೆಡ್ರ್ ಆಗೈತೆ ಅಂದು ನಾವು ಒಪ್ಪಂಗಿಲ್ಲ ಅಂತ ಹೇಳಿವ್ರಿ. ಆ ಬಳಿಕ ಅವರು ಬರ್ರಿ ಮಾತಾಡೋದೇನಿಲ್ಲ, ನಾವು ಡೈರೆಕ್ಟ್ ಸ್ಟೇಷನ್ಗೆ ಹೋಗಿ ಅವ್ರ ತಾಯಿನ ಕರ್ಕೊಂಡು ಹೋಗಿ ಕಂಪ್ಲೀಟ್ ಮಾಡಿಸಿವು. ಅದ್ರ ಪ್ರಕಾರ ಬಂದು ಸಾಹೇಬ್ರು ಇನ್ವೆಸ್ಟಿಂಗ್ ಮಾಡಿದ್ದಾರೆ. ಅವ್ನು ಯಾರೇನು ಕಸ್ಟಡಿ ತೊಗೊಂಡಾರ ರೀ, ಅವ್ರ ತಾಯಿ ಇಲ್ಲಿದಾರ, ಈಗ ಬಂದು ಹೇಳ್ಬೇಕಾರೆ ಅವ್ರ ಜೊತೆ ಮಾತಾಡ್ತಾ ವಿಚಾರಕ್ಕೆ ಅನ್ನಕ್ಕೆ ಏನು ರೀ, ವಿಚಾರ ಅನ್ನೋದು ಮೊದಲ ಫಸ್ಟ್ ಲೇಕರಿ ಅದು ವಿಷಯ ಅನ್ನೋದು ಮೊದಲ ವಿಷಯ ಗೊತ್ತಿರಕ್ಕಿಲ್ಲ. ತಾಯಿಯವ್ರ ಮನೆ ಬದುಕಿದ್ದೆವು ಮೊದಲ ಅದು ಏನೋ ಸ್ವಲ್ಪ ತೊಂದರೆ ಇತ್ತಂತ ಅವ್ರ ಫ್ಯಾಮಿಲಿ ಒಳಗೆ ಏನೋ ರೀ, ಆಕೆ ಕಿರಿಕಿರಿ ಮಾಡ್ತಾರಂತ್ರಿ. ಕಿರಿಕಿರಿ ಮಾಡೋ ವಿಷಯ ಅವ್ರ ತಾಯಿ ಮೊದಲು ಹೇಳ್ರಿ ಫಸ್ಟ್ ಲೇಕ. ಅವ್ರ ತಾಯಿಯವ್ರು ಇದ್ದವರು ಇಲ್ವಾ ಗಂಡನ ಮನೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕವು, ಹೊಂದಾಣಿಕೆ ಪಡ್ಕೊಂಡು ಜೀವನ ಮಾಡುವ ಅಂತ ಹೇಳ್ತಾರೆ. ಅವ್ರ ಪಾಪ ಬಾಳೆ ಮಾಡಲಿ ಗಂಡ ಎಂತ ಅಂತ ಹೇಳ್ರಿ, ಹೊಂದಾಣಿಕೆ ಮಾಡಿಬಿಡ ಕೈಸಾರ 3 ಸರ ರೀ. ಈಗ ಒಂದು 8 ದಿನದಿಂದ ಗಂಡು ಬಂದು ಕರ್ಕೊಂಡು ಹೋಗ್ಯಾನ ರೀ, ಕರ್ಕೊಂಡು ಪ್ರಕಾರ ಹೋಗ್ಯಾರ ರೀ. 8 ದಿನವರೆಗೆ ಏನಾಗಿಲ್ಲ ರೀ. ನೀನು ಅವ್ರ ತಾಯಿದ್ದಂತಾಗಿ ಫೋನ್ ಹಚ್ಚಾಳ್ರಿ, ನನ್ನ ಮಗಳ ಸ್ವಲ್ಪ ಫೋನ್ ಕೊಡಪ್ಪ ಅಂತ 10 ಗಂಟೆ ಸುಮಾರು ರೀ. ಅವ ನಾವು ಹೊರಗಡೆ ಅದನ್ನು ಮನೆಯವ್ರಿಗೆ ಫೋನ್ ಕೊಡ್ತು ಅಂತ ಹೇಳಿ ಹೊಳ್ಳಿ ವಾಪಸ್ ಫೋನ್ ಕೊಟ್ಟಿಲ್ಲ ರೀ, ಹಚ್ಕೊಟ್ಟಿಲ್ಲ ರೀ. ಹಚ್ಕೊಡು ಅಷ್ಟೇ ಕಳ್ಸ ಸರ್. ಮದುವೆಯಾಗಿ ಒಂದು 2-2 ವರ್ಷ ಆಯ್ತು ಸರ್, 2-3 ವರ್ಷ. ಮಕ್ಳು ಏನ್ರಿ ಸಾ ಹುಡುಗಿದಾವ್ರಿ, ಈಗ 21 ವರ್ಷ. ಮಕ್ಕಳನ್ನ ಏನ್ರಿ ಏನು ಮದುವೆ ಹಾಕಲು ಮಕ್ಳು ಆಗ್ಬೇಕ್ರಿ, ಮಕ್ಳು ಕಾರಣ ಬೇಕಲ್ರಿ, ತೋರಿಸ್ಬೇಕಲ್ಲ. ದವಾಖಾನೆ ಪ್ರಾಬ್ಲಮ್ ಹಾಕಿದೈತೆ ಅವ್ನು ತೋರಿಸ್ಬೇಕಲ್ಲ. ಅವ್ನು ಮಕ್ಳು ಹಾಕಿ ಮ್ಯಾಗ ಹೆಂಗೆ ಹರ್ಲಿ ಇಡ್ತಾನೆ ರೀ, ಮಕ್ಳು ಏನು ಕಾರಣ ಅಂತ ಹೇಳ್ಕಾರ. ಅವ್ನು ತೊಂದ್ರೆ ಇತ್ತಂದ್ರಿ. ಈಗ 3 ವರ್ಷ ರೀ ಮದುವೆ ಆಗಿರಿ, 20-21 ವಯಸ್ಸು ಮಕ್ಕಳದಾಳ್ರಿ. ಮತ್ತು ಮಕ್ಳು ಏನು ಹಂಗೆ ಆಗ್ಬೇಕ್ರಿ, ಬೇಕಲ್ಲ. ಮಕ್ಕಳಾದ ಅದು ಏನು ಒಳಗೆ ಬೇರೆ ಐತ್ರಿ, ಅವ್ರ ಮ್ಯಾಗಿನ ಆಟಕ್ಕೆ ಹಂಗೆ ಮಾಡಕ್ಕೆ ಹಚ್ಚೇನು ಇಷ್ಟ ರೀ. ಯಾಕಂದ್ರೆ ಮಕ್ಕಳೆಲ್ಲ ಕೊಂದ್ಬಿಡಕೈತೇನು ರೀ. ತೋರಿಸ್ಬೇಕಲ್ಲ, ದವಾಖಾನಿದ್ದು ಎಲ್ಲ ಇದ್ದು ಪ್ರಾಬ್ಲಮ್ ಹಾಕಿದೈತು ಅವನೇ ತೋರಿಸ್ಬೇಕಲ್ಲ, ಬಂದು ಮನೆಗೆ ಹೇಳ್ಬೇಕಲ್ರಿ. ಗಂಡ ಕಿರಿಕಿರಿ ಅಂತ ಫ್ಯಾಮಿಲಿ ಒಳಗೆ ಕಿರಿಕಿರಿ ಇತ್ತು ರೀ. ಅವ್ರ ಮನೆಯವ್ರು ತಾಯಿ ಹೇಳಿದ್ರಿ, ನಮ್ಮ ಮನೆ ಬಾಜುಕಿದ್ರೆ ಕಿರಿಕಿರಿ ಇತ್ತು ಅಂತ ಹೇಳ್ತಾರೆ ರೀ. ಮದುವೆ ಆದಿನ ಸರ್ಕಾರ ಬರೀ ನನ್ನ ಮಗ ಕಿರಿಕಿರಿನ ಕೊಟ್ರಿ ಅವರು. ಹೊಳ ನಾವು ಕರ್ಕೊಂಬರ್ದು ಇಟ್ಬೋದು, ನಮಗೇನದು ಇದು ಗಂಡ ಮನೆಯಾಗ ಎಲ್ಲಿ ಇರಬೇಕು ಅಲ್ಲೇ ಇರ್ಬೇಕು, ನೀನು ಸಮಸ್ಯೆ ಬರ್ತಾವ ನಾಳೆ ಮನೆಯಾಗಿದ್ರೆ ಅಂತ ಹೇಳಿ ಕಳಿಸಿ ಬರ್ತಿದ್ರು ರೀ. ಮನೆ ಬಂದಿಡ್ರಿ ಬರೋಣ ಮತ್ತೆ ಕರಿಯಾಕೆ ಬಂದ್ರಿ, ಮತ್ತೆ ಕಳಿಸಿ ಕೊಟ್ಟಿನಿ ರೀ ಅವ್ನು ಕೂಡ ನಾನು. ಮತ್ತು ಅವ್ನು ಸಾಯಿ ಹಾಕಿ ಅವಾಗ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತೇಳಿ ನಮ್ಮನ್ನ ಸುಳ್ಳ ಫೋನ್ ಹಚ್ಚಿ ಹೇಳ್ಯಾರ, ಹಿಂಗೆ ಮಾಡೇವಂತೂ ಹೇಳಿಲ್ರಿ ಅವ್ರು ನಮ್ಗೆ. ನಾವು ಮನೆಗೆ ಹೋದ್ವಿ ರೀ, ಮನೆಗೆ ಹೋಗಿ ನಾವೆಲ್ಲ ಮಂದಿ ಕರ್ಕೊಂಡು ಹೋಗ್ಬೇಕು ಅನ್ನೋಕೆ ನಮಗೆ ದೊಡ್ಡ ಬರೀ ಮಗನ ನೀನು ಗಂಡನ ಕರ್ಕೊಂಬ ಅಂತ ಬೇರೆ ಬಾಜುದಾಗ ಫೋನ್ ಹಚ್ಚಿ ಹೇಳಿದ್ರಿ ನಮಗೆ. ಯಾಕಾಗಿತ್ತು ನಮ್ಮ ಮಗಳ ಕೈಯಾಗ ಫೋನ್ ಕೊಡು ಮಾತಾಡ್ತಾಳೆ ಅಂತಂದು ರೀ. ಮಾತಾಡೋದಿಲ್ಲ, ಸೀರಿಯಸ್ ಭಾಳ ಆಕಿ, ಬೈಲಂಗ್ಲಿ ದವಾಖಾನಿಗೆ ಬರತ್ತು ನಾವು ಅಂತಂದ್ರಿ ಅವ್ರು. ಅಂದವ್ರು ಮಾತು ಹಾಳಿಸಿ ರಿವರ್ಸ್ ನೆಗಲಾಕ ಬರ್ರಿ ಅಂದರು. ನಮ್ಗೆ ಅನುಮಾನ ಆತ್ರಿ, ನಾವು ನಿಂತು ರೀ ಮನ್ಯಾಗ ಒಂದಿಟ ನಿಂತು ಹೋಗಿ ಕೊಡ್ದ ಅಲ್ಲಿ ಕಾಟದ ಮ್ಯಾಗ ಮಲಗಿಸಿ ಬಿಟ್ಟಿದ್ರಿ ಆಕಿನ. ಅವ್ರ ಮನೆಗೆ ಹೋಗಿ ಬಿಡ್ದಾರಿ. ಮನೆಗೆ ಹೋಗಿ ಅವ್ರ ಬಾಗಿಲ ಎಲ್ಲ ತೆಗೆದು ಓಪನ್ ಬಿಟ್ಟಿದ್ರು ಬಿಡ್ರಿ. ಆಗ ಇಂತಲ್ಲಿ ಗಂಟ್ಲು ಕಟ್ಟು ಪೆಟ್ಟು ಹತ್ತಿತ್ರಿ, ಇಂತಲ್ಲಿ ದಕ್ಕಿ ಪೆಟ್ಟು ಹತ್ತಿತ್ರಿ, ಕೈ ಎಲ್ಲ ತೆರೆದಿದ್ದು ರೀ ಆಕಿವು. ಅದನ್ನ ನೋಡಿ ನಮಗೆ ಅನುಮಾನ ಬಂತ್ರಿ ಆಕಿ. ಟ್ರಾನ್ಸ್ಫರ್ ಏನ್ರಿ ಅವರು 1 ತಿಂಗಳ ಚಲೋ ಇರೋರಿ ಆಕಿ ಕೂಡ. ತಿಂಗಳ ಮತ್ತು ಒಟ ಚಟಪಟ ಚಾಲೋನ ಮಾಡಿಬಿಡ್ರ. ತಿಂಗಳು ಮತ್ತು ನಮ್ಮ ಮನೆಗೆ ಬಂದು ಕಳಿಸಿ ಹೋಗ್ರಿ ಅವ್ರು. ಕಳಿಸಿ ಹೋಗೋಣ ಬಂದು ನಾವು ಇಟ್ಕೋತಿದ್ವಿ ರೀ. ಇಟ್ಕೋಣ ಮೊನ್ನೆ ನಾವು ಇದೊಂದು ಸಲ ಕಳಿಸ್ಬೇಕು ನೋಡಬೇಕು ಹಂಗಾರಂತ ಹೊಕ್ಕನಿವ ಅನ್ನಕತ್ತಳ್ರಿ. ಅವ್ರಿ ಈಕಿ ದಗದ ಮಾಡು ಈಗ ಬಗಸಿ ಮಾಡಿದ್ರು ಅಂದಾರಿ. ಒಟ್ಟ ಸೇರತ್ರಿಕಿಲ್ರಿ ಅವ್ರ ಮಾವ, ಅವ್ರ ಅತ್ತಿ, ಅವ್ರ ನಾದ್ನಿ ಬಾಕಿದ್ರಿ ಆಕಿ, ಅವ್ರ ಮೈದ್ನಿಗಳು ಗಂಡ ಈಕೆ ಒಂದು ಮಾಡ್ರಿ, ಅವ್ರೊಂದು ಮಾಡ್ರಿ. ರೀ ಬಡಿದತಿ ಮತ್ತು ಇದ್ದುದ ರೀ ಅದು ದಿವ್ಸಲ್ವ. ಹಿಂಗಾಗ ನಾ ಬಿಟ್ಕೊಟ್ಟು ಆಕಿನ ಊರಿಗೆ ಬರೋಕೆ ಕರ್ಕೊಂಬರ್ತೀನಿ ರೀ ಆಕಿನ. ಮತ್ತು ನಾನು ಹಿಂತಿ ಕಳಿಸ್ರಿ ಅಂತ ಬರ್ತಿದ್ರಿ ಅವ. ಮಕ್ಕಳತಿ ಏನಿಲ್ರಿ ರಾಡಿ, ಮಕ್ಕಳದ ಏನು ಸಮಸ್ಯೆ ಇಲ್ರಿ ನನ್ನ ಮಗಳದ. ಇನ್ನ ವಯಸ್ಸಾರ ಎಟ್ರಕಿ ಹೇಳಿಬೇಕು ಇಲ್ಲಿಲ್ರಿ. ಮಕ್ಕಳಾಗಕ್ಕಾರ ಏನ್ರಿ ಈಗ 2 ವರ್ಷ ಆಯ್ತು ರೀ ಲಗ್ನ ಆಗಿ ಹಂಗೆ ಹಿಡಿತಾರ್ರಿ ಅವರು ಮಕ್ಕಳಾಗಕ್ಕ.
ಇದಾರ ಬೇಕಲ್ರಿ ವಯಸ್ಸಾರ ಬೇಕ್ರಿ ಹಡ್ಯಾಕ ಮುಂದಾರ ಇದಾರ ಬೇಕ್ರಿ ದವಾಖಾನಿಗಾರ ತೋರಿಸ್ಬೇಕ್ರಿ ಒಂದು ದವಾಖಾನಿ ತೋರಿಸಿಲ್ರಿ ಅವ್ರು ಇಟ್ಟನಾರು ಹಗ್ಗ ಹಾಕೊಂಡನ್ರಿ ಮತ್ತೆ ರೀ ಅವ್ರು ಯಾರ್ಯಾರು ಮಾಡ್ಯಾರ ಆಂಬಲ್ರಿ ಮತ್ತು ನಾವೆಲ್ಲ ಮಾಡಿ ಮುಗಿಸಿ ಕಾಟಕ್ಕೆ ಹಾಕಿದಿಂದ ಹೋಗ್ಯವ್ರಿ ಅಲ್ಲಿ ಸತ್ತಾಳ ಬಾ ಅನ್ನನ ಹೋಗ್ಯವ್ರಿ ನಾವು ಭಾಳವ್ರಿ